3 ದಿನಗಳ ಕಾಲ ಸಾಲು ಸಾಲು ರಜೆ ಹಂಗಾಗಿ ಬ್ಯಾಂಕ್ ಕೆಲಸಗಳೇನಾದ್ರೂ ಇದ್ರೂ ಕೂಡ ಮುಗಿಸ್ಕೊಂಡ್ ಬಿಡಿ ಅಂತ ನಿನ್ನೆಯಿಂದ ಹೇಳ್ತಾ ಇದೀವಿ. ಬಟ್ ಈಗ ಆ ರಜೆ ಮತ್ತೊಂದು ದಿನ ಎಕ್ಸ್ಟೆಂಡ್ ಆಗೋ ಸಾಧ್ಯತೆ ಇದೆ. ಕಾರಣ ಜನವರಿ 27ಕ್ಕೆ ಬ್ಯಾಂಕ್ ಸಿಬ್ಬಂದಿ ಕೂಡ ಮುಷ್ಕರ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಇವತ್ತಿನಿಂದಲೇ 4 ದಿನ ಬ್ಯಾಂಕ್ ಸೇವೆಯಲ್ಲಿ ವ್ಯತ್ಯಯ ಆಗಲಿದೆ. ವಾರಕ್ಕೆ 5 ದಿನ ಕೆಲಸ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಜನವರಿ 27ರಂದು ದೇಶವ್ಯಾಪಿ ಮುಷ್ಕರ ನಡೆಸಬೇಕು ಅಂತ ಬ್ಯಾಂಕ್ ನೌಕರರ ಸಂಘಟನೆಗಳು ನಿರ್ಧಾರ ಮಾಡಿದೆ. ಹೀಗಾಗಿ ಇಂದಿನಿಂದಲೇ 4 ದಿನ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳ ಸೇವೆ ಲಭ್ಯ ಇರೋದಿಲ್ಲ. ಇಂದು 4ನೇ ಶನಿವಾರ, ನಾಳೆ ಭಾನುವಾರ, ಜನವರಿ 26 ಸೋಮವಾರ ಗಣರಾಜ್ಯೋತ್ಸವದ ರಜೆ ಹಿನ್ನೆಲೆ ಇದರ ಜೊತೆಗೆ ಜನವರಿ 27ರಂದು ಬ್ಯಾಂಕ್ ನೌಕರರ ಮುಷ್ಕರದ ಕಾರಣ ಸತತ 4 ದಿನಗಳ ಕಾಲ ಬ್ಯಾಂಕುಗಳು ಮುಚ್ಚಿರುತ್ತೆ. 2024ರಲ್ಲೇ ವಾರಕ್ಕೆ 5 ದಿನ ಮಾತ್ರ ಕರ್ತವ್ಯದ ಅವಧಿ ನಿಗದಿಗೆ ಸಂಬಂಧಪಟ್ಟಂತೆ ಒಪ್ಪಂದ ಆಗಿತ್ತು. ಆದರೆ ಅದಿನ್ನೂ ಕೂಡ ಜಾರಿಯಾಗಿಲ್ವಂತೆ. ಹಿಂಗಾಗಿ ಅನಿವಾರ್ಯವಾಗಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ ಅಂತ ಸಂಘಟನೆಗಳು ಹೇಳಿದೆ. ಆದರೆ ಖಾಸಗಿ ವಲಯದ HDFC, ICICI, ಕೋಟಕ್ ಮಹೀಂದ್ರ ಸೇರಿ ಖಾಸಗಿ ವಲಯದ ಬ್ಯಾಂಕುಗಳು ಜನವರಿ 27ರಂದು ಎಂದಿನಂತೆ ಕಾರ್ಯನಿರ್ವಹಿಸಲಿದೆ.